कर्नाटक हुकूमत की जानिब से पेश किए गए बजट में अक़लियतों के लिए 1% बजट मख्सूस किए जाने पर अपोजिशन जमातों की तनकीद पर ऐवान में बहस छिड़ गई है। इस दौरान एमएलसी बल्किस बानो ने सवाल उठाया कि आखिर अपोजिशन को इस बजट से तकलीफ क्यों हो रही है। बल्किस बानो ने बजट पर जारी बहस के दौरान वज़ीर आला सिद्धरामैया की तारीफ़ करते हुए कहा कि उन्होंने एक मुतवाज़िन और इंसाफ पर मुबनी बजट पेश किया है जो तमाम तबक़ात और शोबों की तरक्की को मद्देनज़र रखते हुए किया गया है। उन्होंने मज़ीद कहा कि यह बजट सिर्फ कागज़ी नहीं बल्कि महात्मा गांधी के नज़रियात पर मुबनी एक हकीकी बजट है। उन्होंने अपोजिशन जमातों के इन इल्ज़ामात को मुस्तरद किया कि यह बजट सिर्फ अक़लियतों को खुश करने के लिए बनाया गया है। इनका कहना था कि वज़ीर आला ने तमाम महकमों से मशवरत के बाद बजट तैयार किया जिसमें हर तबके का ख्याल रखा गया है। बल्किस बानो ने अपोजिशन पर तनकीद करते हुए कहा कि एक तरफ तो कहा जाता है कि पंक्चर लगाने वाले, गुजरी कबाड़ी का काम करने वाले और गैरेज में मेहनत मजदूरी करने वाले मुसलमान होते हैं, लेकिन अगर यही लोग ना हो तो आपकी गाड़ियां कैसे चलेगी। अगर फ्रूट बेचने वाले ना हो तो लोगों को ताज़ा फल कैसे मिलेंगे। बल्किस बानो ने अपोजिशन की इस एतराज़ को भी रद्द किया कि हुकूमत सिर्फ अक़लियतों के लिए कॉलेज क्यों कायम कर रही है। इनका कहना था कि अक़लियतों की तालीमी तरक्की के लिए ऐसे इक़दाम ज़रूरी हैं और इससे तमाम मज़ाहब के अफराद को भी फ़ायदा पहुँचेगा। उन्होंने हिजाब के मामले पर भी गुफ्तगू करते हुए कहा कि जब अक़लियती लड़कियां तालीम हासिल करना चाहती हैं तो उन्हें हिजाब के नाम पर हिरासा किया जाता है, जो कि एक अफसोसनाक रवैया है। उन्होंने ज़ोर देते हुए कहा कि सारे जहां से अच्छा हिंदू सिता हमारा के नज़रिए पर अमल करना चाहिए और सबको एकसा मौक़े फराहम करना चाहिए। कर्नाटक हुकूमत की इस बजट को अक़लियत दोस्त करार दिया जा रहा है, जबकि अपोजिशन इसे तनकीद का निशाना बना रही है। तमाम बल्किस बानो का मौक़िफ़ है कि यह बजट सभी तबक़ात की तरक्की के लिए है और किसी एक तबके को फ़ायदा पहुँचाने के लिए नहीं बनाया गया। ब्यूरो रिपोर्ट, इनक़लाब न्यूज़, बेंगलुरु। बल्किस बानो ಕೇವಲ ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಯವರೇ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಘನೋನ್ನತ ಮುಖ್ಯಮಂತ್ರಿ, ಇಡೀ ದೇಶದಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವರು 16 ಬಜೆಟನ್ನು ಮಂಡಿಸಿ ತಮ್ಮ ಬಜೆಟನ್ನು ಬಸವಣ್ಣ, ಬುದ್ಧ ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಅಳವಡಿಸಿರ್ತಕ್ಕಂಥ ಈ ಬಜೆಟ್ ಆಗಿರ್ತಕ್ಕಂಥದ್ದು. ಮತ್ತು ಅವರ ಅವಧಿ, ನಾನು ಒಬ್ಬ ಮಹಿಳೆಯಾಗಿ ಸಿದ್ದರಾಮಯ್ಯಸ್ ರೆಜಿಮ್ ಈಸ್ ಆನ್ ವಿಮೆನ್ ಎರಾ ಅಂತಲೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೇನೆ. ಮಹಿಳೆಯರ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಬದಲಾವಣೆ ಮತ್ತು ಪ್ರಗತಿಗೆ ಅನುಯಾಯಿ ಆಗಿರ್ತಕ್ಕಂಥ ಉತ್ತಮವಾದ ಬಜೆಟ್ ಅಂತಲೂ ಕೂಡ ಇಡೀ ರಾಜ್ಯದ ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರು, ದೀನದಲಿತರ ಪರವಾಗಿ ಧನ್ಯವಾದಗಳು ಕೂಡ ಹೇಳೋಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಸಭಾಪತಿಯವರೇ, ಮಹಾತ್ಮ ಗಾಂಧೀಜಿಯವರು ಹೇಳೋ ಹಾಗೆ ನಮ್ಮ ಎಲ್ಲ ಪ್ರಯತ್ನಗಳು ಹೇಗಿರಬೇಕು ಅಂತಂದರೆ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಮನುಷ್ಯನಿಗೆ ತಲುಪಬೇಕಾಗಿರ್ತಕ್ಕಂಥದ್ದು. ಬಡವನ ಬಗ್ಗೆ ಚಿಂತನೆ ಮಾಡಬೇಕು, ಅವನು ಸಾಮಾಜಿಕವಾಗಿ, ಆರ್ಥಿಕವಾಗಿ ತನ್ನ ಮುಖ್ಯವಾಹಿನಿಗೆ ಬರಬೇಕು, ತನ್ನ ಜೀವನವನ್ನು ಸುಧಾರಿಸಬೇಕು ಅಂತಂದರೆ ಯಾವುದೇ ಸರ್ಕಾರ ಇಲ್ಲಿ ಅವ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು. ನಮ್ಮ ಮುಖ್ಯಮಂತ್ರಿಯವರು ಮಂಡಿಸಿದ ಬಜೆಟನ್ನು ಆ ಕಟ್ಟೆ ಕಡೆಯಲ್ಲಿರ್ತಕ್ಕಂಥ, ತುದಿಯಲ್ಲಿರ್ತಕ್ಕಂಥ ಬಡವನಿಗೆ ಪೂರಕವಾಗಿರ್ತಕ್ಕಂಥ ಬಜೆಟನ್ನು ಮಂಡಿಸಿರ್ತಕ್ಕಂಥದ್ದು. ಮತ್ತು ಕೇವಲ ಇದು ಮಾತಿಗೋಸ್ಕರ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಜನಾಂಗಕ್ಕೆ, ಅಲ್ಪಸಂಖ್ಯಾತರು ಇರಬಹುದು, ದೀನದಲಿತರು ಇರ್ಬೋದು, ಮಹಿಳೆಯರು ಇರ್ಬೋದು, ಇವರೆಲ್ಲರ ಪರವಾಗಿ ಇದು ಒಂದು ಉತ್ತಮವಾದ ಬಜೆಟ್ ಅಂತಲೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೇನೆ. ಬಹಳಷ್ಟು ಜನ ಹೇಳ್ತಾರೆ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಬಜೆಟ್, ಅಲ್ಪಸಂಖ್ಯಾತರಿಗೆ ಮನವೊಲಿಸಿರ್ತಕ್ಕಂಥ ಬಜೆಟ್ ಅಂತ. ಈ ರಾಜ್ಯದಲ್ಲಿ ಶೇಕಡ 14% ಇರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಕೇವಲ 1% ಮೀಸಲಾಗಿರ್ತಕ್ಕಂಥ ಬಜೆಟಿಗೆ ನಾವು ಆ ಇಲಾಖೆಯಿಂದ ನಮ್ಮ ಮುಖ್ಯಮಂತ್ರಿಯವರು ಏನೇನು ಯೋಜನೆಗಳು ಮಾಡಿದರೆ ಈ ಜನಾಂಗಕ್ಕೆ ಸೇರಿರ್ತಕ್ಕಂಥ ಜನ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮುಂದೆ ಬರ್ತಾರೆ ಅಂತ ತಲೆಯಲ್ಲಿ ಇಟ್ಕೊಂಡು ಅವರ ಎಲ್ಲ ಅಧಿಕಾರಿ ಮಿತ್ರರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ಒಂದು ಉತ್ತಮವಾದ ಈ ಜನಾಂಗಕ್ಕೆ ಮುಖ್ಯವಾಹಿನಿಗೆ ತರಬೇಕಂತಲೂ ಕೂಡ ಈ ಬಜೆಟನ್ನು ಮಾಡಿಸಿರ್ತಕ್ಕಂಥದ್ದು. ಹೇಳ್ತಾರೆ ಬಹಳಷ್ಟು ಜನ ಮನವೊಲಿಸಿಕೆ ಅಂತ. ಒಂದು ಕಡೆ ಹೇಳ್ತಾರೆ ಗುಜರಿ ಮಾಡೋರು, ಪಂಚರ್ ಶಾಪ್ ಹಾಕೋರು, ಟೈರ್ ಪಂಚರ್ ಹಾಕೋರು,
ಫ್ರೂಟ್ ಮಾರೋರು ಅಂತ ಇವರೇ ಹೇಳ್ತಾರೆ. ಇವರ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡ್ತಾರೆ. ಇದೇ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ಜನಾಂಗಕ್ಕೆ ಸರ್ಕಾರ ತನ್ನ ಜವಾಬ್ದಾರಿ ಅಂತ ಅರ್ಥ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಯೋಜನೆಯನ್ನು ರೂಪಿಸಿರ್ಬೇಕಾದ್ರೆ ಅದೇ ಟಿಪ್ಪಣಿ ಮೂಲಕ ಬಹಿರಂಗವಾಗಿ ವ್ಯಕ್ತಪಡಿಸ್ತಾರೆ. ಇದೇ ಪಂಚರ್ ಶಾಪ್ ಇಲ್ಲದೆ ಇದ್ದರೆ ನಿಮ್ಮ ವಾಹನಕ್ಕೆ ಪಂಚರ್ ಹಾಕೋರು ಯಾರೂ ಇರಲ್ಲ. ಇದೇ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಜನಾಂಗ ಇದ್ದಾರೆ ನಿಮ್ಮ ವಾಹನಗಳಿಗೆ ಒಳ್ಳೆಯ ರಿಪೇರಿ ಮಾಡೋರು ಜನ ಇರಲ್ಲ. ಇದೇ ಫ್ರೂಟ್ ಮಾಡೋರು ಏನಾದರೂ ವೆಂಡರ್ ಆಗಿ ಫ್ರೂಟ್ ಮಾಡದಲ್ಲೇ ಇದ್ದರೆ ನಿಮ್ಮ ದೇಹಕ್ಕೆ ಪೌಷ್ಟಿಕ ಅಂಶಗಳನ್ನು ಸಿಗಲ್ಲ. ಹಾಗಾಗಿ ಈಗ ತುಚ್ಛವಾಗಿ ಮಾತಾಡೋದನ್ನು ಬಿಡದಿ ಯಾರು ಸಮಾಜದಲ್ಲಿ ತುಳಿತಿಗೆ ಹೊಡೆದಿರ್ತಕ್ಕಂಥ ಜನ ಇದ್ದಾರೆ, ಶೋಷಕ್ಕೆ ಹೊಡೆದು ಬಿಡ್ತಕ್ಕಂಥ ಜನ ಇದ್ದಾರೆ, ಅವ್ರಿಗೆ ಮುಖ್ಯವಾಹಿನಿ ತರಬೇಕಾದ ಆ ಚಿಂತನೆಯನ್ನು ಇರಬೇಕಾದ್ರೆ ಆ ಮಹಾನ್ ವ್ಯಕ್ತಿ ಏನಾದರೂ ಈ ದೇಶದಲ್ಲಿದ್ದಾರೆ ಅಂತಂದರೆ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಅಂತ ಘಂಟಾಘೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ಸೋದರಿ ಹೇಳಿದ್ರು ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಯಾಕೆ ಕಾಲೇಜ್ಗಳನ್ನು ಮಾಡಬೇಕು ಅಂತ ಹೇಳಿ. ನಾವು ಕೂಡ ಇಷ್ಟಪಡ್ತೀವಿ, ಬೇರೆ ಜನಾಂಗದಲ್ಲಿ ಬರ್ತಿರ್ಬೇಕು. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ನಾವೆಲ್ಲರೂ ಕೂಡ ಈ ದೇಶದ ಪ್ರಜೆಗಳು ಅಂತ ಆ ಭಾವನೆಯಿಂದ ಮುಂದುವರಬೇಕು ಅಂತ ನಾವು ಬಹಳ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಜೊತೆಗೆ ಓಡಾಡಬೇಕು ಅಂತ ಇರ್ತೀವಿ. ಆದರೆ ನೀವು ಒಂದನ್ನು ಕಿದೆಯನ್ನು ತಗೊಳ್ಳಿ, ಹಿಜಾಬ್ ತಗೊಳ್ತೀರಾ, ಹಲಾಲ್ ಕಟ್ ಅಂತ ಹೇಳ್ತೀರಾ, ನಾವು ಧರಿಸುವ ಬಟ್ಟೆಯನ್ನು ಹೇಳಿ ವಿಂಗಡಿಸ್ತಾರೆ. ಹಾಗಾಗಿ ಇವರಿಗೆ ಮಕ್ಕಳಿಗೆ ಎಕ್ಸಾಮಿಗೆ ನಾನು ಈಡಾಗಿಲ್ಲ, ಮಕ್ಕಳಿಗೆ ಪ್ರೇರಣೆ ಕೊಡೋದು ಸರಿಯಲ್ಲ. ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಪಾಲು ಕೊಡಬೇಕಂತ ಉಲ್ಲೇಖ ಮಾಡಿದ್ದು. ವಾಪಸ್ ಕಳಿಸ್ತಾರೆ. ಹಾಗಾಗಿ ಸಬಲೀಕರಣಕ್ಕೋಸ್ಕರ ಇವ್ರಿಗೆ ವಿದ್ಯಾಭ್ಯಾಸ ಒಳ್ಳೆಯ ವಾತಾವರಣ ಕೊಡುವ ಮೂಲಕ ಅವರಿಗೆ ಪ್ರತ್ಯೇಕ ಕಾರ್ಯಗಳನ್ನು ಮಾಡಬೇಕಂತ. ನಾನು ಯಾವುದೇ ತರಹದ ವ್ಯತ್ಯಾಸ, ನಾವು ಒಬ್ಬ ಶಿಕ್ಷಕಿಯಾಗಿ ಎಲ್ಲರೂ ಆಲ್ ಆರ್ ಈಕ್ವಲ್. ಹಿಂದೂ ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ, ಹಮ್ ಬುಲ್ಬುಲೆ ಹಿ ಇಸ್ಕೆ ಯೇ ಗುಲ್ ಸಿದ್ಧ ಹಮಾರಾ. ನಮ್ಮ ನೆಹರು ಅವರು ಇಡೀ ದೇಶಕ್ಕೆ ಯಾವ ತರ ವಿಂಗಡಣೆ ಮಾಡಿದ್ದಾರೆ, ಒಂದು ಹೂವಿನ ಗುಚ್ಛ, ಇಲ್ಲಿ ಇರ್ತಕ್ಕಂಥ ಹಿಂದೂ ಮುಸಲ್ಮಾನರು ಕೈಸು ಎಲ್ಲ ಸೇರಿ ಏನು ವಿಭಂಗವಾಗಿ ಇರ್ತಕ್ಕಂಥ ಹೂಗಳಿದೆ ಅದನ್ನೆಲ್ಲ ಕಟ್ಟಿ ನೋಡಿದ್ರೆ ಯಾವ ತರ ಒಂದು ಗುಲ್ದಸ್ತ ಆಗತ್ತೆ. ಆ ರೀತಿಯಲ್ಲಿ ತೋರಿಸಿರ್ತಕ್ಕಂಥ ನೆಹರೂಜಿಯವರ ಸಿದ್ಧಾಂತನ ನಾವು ಹೊರಬಿಡ್ತೇವೆ. ನಾವು ಯಾವುದೇ ಕಾರಣಕ್ಕೂ ಈ ಬಜೆಟ್ ಎಲ್ಲ ಜನಾಂಗದ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅಭಿವೃದ್ಧಿಗಾಗಿ ಪೂರಕವಾಗಿರ್ತಕ್ಕಂಥ ಬಜೆಟ್ ಅಂತ ಹೇಳಿ ಮನಸ್ಪೂರ್ವಕವಾಗಿ ಇಡೀ ರಾಜ್ಯದ ಹೆಣ್ಮಕ್ಳು ಪರವಾಗಿ ಸ್ವಾಗತಿಸುತ್ತೇನೆ.